ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ಇವತ್ತು ವುಡ್ ಆಪಲ್ ಅಂದರೆ ಬೆಲ್ಲದ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ. ಅದು ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ, ಅದರಲ್ಲಿ ಯಾವ ಯಾವ ವಿಟಮಿನ್ಸು, ಮಿನರಲ್ಸ್ ಇರುತ್ತೆ, ಮತ್ತು ಇದನ್ನು ಯಾವ ರೀತಿ ಬಳಸಬೇಕು, ಇಷ್ಟೆಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಬೇಲದ ಹಣ್ಣು ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದು ಹಳ್ಳಿ ಕಡೆ ಜಾಸ್ತಿ ಸಿಗುತ್ತೆ ಈ ಹಣ್ಣು ಅಂತಲೇ ಹೇಳ್ಬೋದು. ಇದು ನೋಡೋಕ್ಕೆ ಹೇಗಿರುತ್ತೆ ಅಂದರೆ ಒಂದು ಗುಂಡಾದ ಆಕಾರದಲ್ಲಿರುತ್ತೆ. ಇದರ ಮೇಲಿನ ಭಾಗ ತುಂಬ ಗಟ್ಟಿಯಾಗಿರುತ್ತೆ, ಆದರೆ ಅದರ ಒಳಗಡೆ ಇರೋ ತಿರುಳು ಮಾತ್ರ ಮೆತ್ತಗೆ ಹುಳಿ ಸಿಹಿ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದಕ್ಕೆ ಒಂದು ದೈವಿಕ ಹಿನ್ನೆಲೆನೇ ಇದೆ ಫ್ರೆಂಡ್ಸ್. ಏನಂದರೆ ಇದು ರಾಮನಿಗೆ ತಂಪು ನೀಡಿದ ಹಣ್ಣು ಅಂತ ಹೇಳ್ತಾರೆ. ಏಕೆಂದರೆ ರಾಮಾಯಣ ತ್ರೇತಾಯುಗದಲ್ಲಿ ಈ ರಾಮ ಸೆಕೆ ತಾಳಲಾರದೆ ಈ ಹಣ್ಣಿನ ಪಾನಕವನ್ನು ಕುಡಿದು ಅವನು ಆ ಸೆಕೆನ ನೀಗಿಸ್ಕೊಂಡ ಮತ್ತು ತಂಪು ಮಾಡಿಕೊಂಡ ಅಂತ ಒಂದು ಕಥೆನೇ ಪ್ರತೀತಿ ಇದೆ. ಇದು ರಾಮನಿಗೆ ತಂಪು ನೀಡಿದ ಹಣ್ಣು ಅಂತಲೇ ಹೇಳ್ತಾರೆ ಅದಕ್ಕೆ ಹೆಸರು. ಅದಕ್ಕೆ ಇದನ್ನು ಶ್ರೀರಾಮ ನವಮಿ ಟೈಮಲ್ಲಿ ಪಾನಕ ಮಾಡಿ ರಾಮನಿಗೆ ನೈವೇದ್ಯ ಮಾಡೋದು ಉಂಟು. ನೋಡಿದ್ರಲ್ಲ ಇದಕ್ಕೆ ಎಷ್ಟು ದೈವಿಕ ಹಿನ್ನೆಲೆ ಇದೆ ಅಂತ. ಮತ್ತು ಇದು ಆರೋಗ್ಯಕ್ಕೆ ನಮಗೆ ಹೇಗೆ ಉಪಕಾರ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ನು, ನಮಗೆ ಇದು ಜೀರ್ಣಶಕ್ತಿ ಹೆಚ್ಚು ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಂದರೆ ಡೈಜೆಷನ್ ಪವರ್ ಯಾರಿಗೆ ಕಡಿಮೆ ಇರುತ್ತೆ ಅವರಿಗೆ ಇದು ತುಂಬ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಹಣ್ಣನ್ನು ತಿರುಳಿಗೆ ಬೆಲ್ಲ ಸೇರಿಸಿ ತಿನ್ನುವುದರಿಂದ ಅಥವಾ ಬೆಲ್ಲದ ಜೊತೆ ಪಾನಕ ಮಾಡಿ ಕುಡಿಯೋದ್ರಿಂದಲೂ ಸಹ ಈ ಜೀರ್ಣಕ್ರಿಯೆ ಸುಗಮವಾಗುತ್ತೆ, ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಹಣ್ಣನ್ನು ನಾವು ಸೇವಿಸೋದ್ರಿಂದ ಯಾರಿಗೆ ಅತಿಸಾರ ಭೇದಿ ಉಂಟಾಗಿರುತ್ತೆ ಅಂಥವರು ಸಹ ಈ ಹಣ್ಣನ್ನು ಸೇವಿಸೋದ್ರಿಂದ ಅಥವಾ ಇದನ್ನು ಪಾನಕ ಕುಡಿಯೋದ್ರಿಂದ ಅತಿಸಾರ ಭೇದಿ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಯಾರಿಗೆಲ್ಲ ಮಲಬದ್ಧತೆ ಇದೆ, ಕಾನ್ಸ್ಟಿಪೇಷನ್ ಇರುತ್ತೆ, ಅಂಥ ಸಮಸ್ಯೆಗೂ ಕೂಡ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಈ ಬೇಲದ ಹಣ್ಣಿನ ಸೇವನೆ. ಗ್ಯಾಸ್ಟ್ರಿಕ್ ಅಸಿಡಿಟಿ ಯಾರಿಗಿರುತ್ತೆ ಅವರು ಸಹ ಈ ಹಣ್ಣನ್ನು ತಿನ್ನುವುದರಿಂದ ಅಥವಾ ಪಾನಕ ರೂಪದಲ್ಲಿ ಸೇವಿಸೋದ್ರಿಂದ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ, ಅಜೀರ್ಣ ಇಂಥ ಸಮಸ್ಯೆಗಳಿಂದಲೂ ಕೂಡ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಅದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ರೋಗಗಳು ಬರದಂತೆ ತಡೆಗಟ್ಟುವ ಶಕ್ತಿ ನಮ್ಮ ದೇಹಕ್ಕೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಇದರ ಸೇವನೆ. ಯಾರಿಗೆ ಕಫದ ಸಮಸ್ಯೆ ಇದ್ದರೆ ಈ ಹಣ್ಣಿಗೆ ಕಲ್ಲು ಸಕ್ಕರೆ ಸೇರಿಸಿ ತಿಂದರೆ ಕಫದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಬಿಕ್ಕಳಿಕೆ ಸಮಸ್ಯೆ ಇರೋರು ಈ ಹಣ್ಣಿನ ರಸ ತೆಗೆದು ಅದಕ್ಕೆ ಕಲ್ಲು ಸಕ್ಕರೆ ಅಥವಾ ಬೆಟ್ಟನಲ್ಲಿಕಾಯಿ ಜ್ಯೂಸ್ ಅದನ್ನು ಸೇರಿಸಿ ಕುಡಿಯುವುದರಿಂದ ಬಿಕ್ಕಳಿಕೆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಮೇಯ್ನು ನೆನಪಿನ ಶಕ್ತಿ ಹೆಚ್ಚಿಸುತ್ತೆ, ಮೆದುಳಿಗೆ ಉತ್ತಮ ಆರೋಗ್ಯ ಕೊಡುತ್ತೆ, ನಮ್ಮ ಬ್ರೈನ್ ಟಾನಿಕ್ ಥರ ಕೆಲಸ ಮಾಡುತ್ತೆ ಈ ಹಣ್ಣಿನ ಪಾನಕ ಅಥವಾ ತಿರುಳನ್ನು ಸೇವಿಸೋದ್ರಿಂದ. ಮತ್ತು ಇದು ನಮ್ಮ ಶರೀರಕ್ಕೆ ತಂಪು ಕೊಡುತ್ತೆ ಈ ಹಣ್ಣಿನ ಸೇವನೆ. ಈ ಹಣ್ಣನ್ನು ಸೇವನೆ ಅಥವಾ ಜ್ಯೂಸ್ ಕುಡಿಯೋದ್ರಿಂದ ದಿನವೆಲ್ಲ ಲವಲವಿಕೆಯಿಂದ ಇರುವುದಕ್ಕೆ, ಉಲ್ಲಾಸದಿಂದ ಇರುವುದಕ್ಕೆ ಸಹಾಯ ಆಗುತ್ತೆ. ಮತ್ತು ಈ ಹಣ್ಣು ನಮ್ಮ ಹೃದಯಕ್ಕೂ ಕೂಡ ಉತ್ತಮ ಶಕ್ತಿ ಕೊಡುತ್ತೆ, ಹೃದಯದ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಅದರಲ್ಲಿ ಆ ಹೃದಯಕ್ಕೆ ಹೋಗ್ತಕ್ಕಂಥ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಏನಾರ ಇದ್ದರೆ ಆ ಬ್ಲಾಕೇಜನ್ನು ಕರಗಿಸೋಕ್ಕೂ ಕೂಡ ಈ ಹಣ್ಣು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಹೃದಯದ ಸಮಸ್ಯೆ ಬಾರದಂತೆ ತಡೆಯುತ್ತೆ ಅಂತಲೇ ಹೇಳ್ಬೋದು. ಇದು ಹೃದಯಕ್ಕೆ ತುಂಬ ಒಳ್ಳೆಯ ಪಾನೀಯ ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಇದು ವಾತ ಪಿತ್ತ ಶಮನ ಮಾಡುತ್ತೆ. ಯಾರಿಗೆ ಬೇಸಿಗೆ ಕಾಲದಲ್ಲಿ ವಾತ ಪಿತ್ತ ಜಾಸ್ತಿ ಆಗಿರುತ್ತೆ ಅಂಥವರು ಈ ಹಣ್ಣಿನ ಸೇವನೆ ಮಾಡುವುದು
ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಏಕೆಂದರೆ ಇದು ವಾತವನ್ನು ಪಿತ್ತವನ್ನು ಶಮನ ಮಾಡೋ ಗುಣ ಈ ಹಣ್ಣಿಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ದೇಹದಲ್ಲಿ ವಿಷಕಾರಿ ಅಂಶವನ್ನು ಹೊರಹಾಕಲಿಕ್ಕೂ ಸಹ ಈ ಹಣ್ಣಿನ ಸೇವನೆ ತುಂಬ ಸಹಾಯ ಮಾಡುತ್ತೆ. ಮೂತ್ರ ಸಂಬಂಧಪಟ್ಟ ಸಮಸ್ಯೆ ಅಂದರೆ ಮೂತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೂ ಕೂಡ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಗಂಟಲು ಸಮಸ್ಯೆಗೂ ಕೂಡ ಇದು ಒಳ್ಳೆ ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು. ಒಟ್ಟಾರೆ ಇದು ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅದಕ್ಕೆ ಇದನ್ನು ಭೂಲೋಕದ ಅಮೃತದ ಹಣ್ಣು ಅಂತ ಕರೀತಾರೆ. ಇದು ತುಂಬ ಒಳ್ಳೆಯ ಹಣ್ಣು ಫ್ರೆಂಡ್ಸ್. ಸಿಕ್ಕಿದಾಗ ಬಿಡದೆ ತಿನ್ನಬೇಕು ಅಥವಾ ಜ್ಯೂಸ್ ಕುಡಿಬೇಕು. ಈಗಂತೂ ಟೌನಲ್ಲೂ ಸಿಟಿನಲ್ಲೂ ಈ ಹಣ್ಣುಗಳು ಅವೈಲಬಲ್ ಇರುತ್ತೆ ಮಾರ್ಕೆಟ್ಗಳಲ್ಲಿ. ಸೊ ಯಥೇಚ್ಛವಾಗಿ ಹಣ್ಣುಗಳನ್ನು ಸೇವಿಸೋಣ, ಇಷ್ಟೆಲ್ಲ ಆರೋಗ್ಯವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.